ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಷ್ಟ್ರ ಪಾಕಿಸ್ತಾನಕ್ಕೆ ಒಂದೊಂದೇ ಶಾಕ್ ಎದುರಾಗ್ತಾ ಇದೆ. ಇವತ್ತಿನಿಂದ ಪಾಕ್ಗೆ ಔಷಧ ಸರಬರಾಜು ಸ್ಥಗಿತ ಆಗ್ತಾ ಇದೆ. ಯಾವುದೇ ಔಷಧ ನೀಡದೇ ಇರುವುದಕ್ಕೆ ಭಾರತ ನಿರ್ಧರಿಸಿದೆ. ಔಷಧ ತಯಾರು ಮಾಡುವ ಕಂಪನಿಗಳಿಗೂ ಕೂಡ ಈ ಸೂಚನೆ ಕೊಡಲಾಗಿದೆ. ಔಷಧ ಪೂರೈಕೆ ಮಾಡದಂತೆ ಕಂಪನಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಪಾಕಿಸ್ತಾನ ತಾನು ಅನ್ಕೊಂಡಷ್ಟು ಈಸಿಯಾಗಿ ಕೆಲವು ಒಪ್ಪಂದಗಳನ್ನು ದ್ವಿಪಕ್ಷೀಯ ಒಪ್ಪಂದಗಳನ್ನು ಕ್ಯಾನ್ಸಲ್ ಮಾಡ್ಕೊಳ್ತು. ಅಷ್ಟು ಈಸಿಯಾಗಿ ಪಾಕಿಸ್ತಾನದಲ್ಲಿ ಎಲ್ಲವೂ ನಡೆಯೋದಿಲ್ಲ. ಪ್ರತಿಯೊಂದಕ್ಕೂ ಕೂಡ ಅವಲಂಬನೆ ಅನ್ನೋದು ಪಾಕಿಸ್ತಾನದಿಂದ ಇತ್ತು. ನಾವು ಸಿಂಧು ನದಿ ಒಪ್ಪಂದವನ್ನು ಅಮಾನತು ಮಾಡ್ಕೊಳ್ತಾ ಇದ್ದ ಹಾಗೇನೆ ಶಿಮ್ಲಾ ಒಪ್ಪಂದ ನಾವು ಅಮಾನತು ಮಾಡ್ಕೊಳ್ತೀವಿ ಅಂತ ಮಾಡ್ಕೊಳ್ತಾರೆ. ಶಿಮ್ಲಾ ಒಪ್ಪಂದ ಎಲ್ರಿಗೂ ಗೊತ್ತಿರೋ ಹಾಗೇನೆ ಗಡಿಯಲ್ಲಿ ಸುಮ್ಮನೆ ಯುದ್ಧ ಮಾಡಬಾರ್ದು ಅಂತ ಕದನ ವಿರಾಮವನ್ನು ಘೋಷಿಸಿದ್ದು. ಅದನ್ನು ಉಲ್ಲಂಘಿಸಿದ ಇವರು ಅದಾದ್ಮೇಲೆ ಭಾರತ ಕೌಂಟರ್ ಆಗಿ ಒಂದೊಂದೇ ಕೊಡ್ತಾ ಬಂತು. ಅದನ್ನ ಈಗ ತಡ್ಕೊಳಕ್ಕೆ ಸಾಧ್ಯ ಇಲ್ಲ. ಏನಿಲ್ಲ ಅಂತ ಅಂದ್ರೂ ಈಗ ಯುದ್ಧದ ಕಾರ್ಮೋಡ ಆವರಿಸ್ಕೊಂಡಿದೆ. ಅಕಸ್ಮಾತ್ ಭಾರತ ಏನಾದರೂ ಯುದ್ಧ ಮಾಡ್ತು ಅಂತ ಅಂದರೆ ಎಮರ್ಜೆನ್ಸಿ ಬೇಕಾಗಿರೋದು ಏನು ಹೇಳಿ? ಮೆಡಿಕಲ್ ಎಮರ್ಜೆನ್ಸಿ. ಕೆಲವು ಔಷಧಿಗಳು ಬಹಳ ಇಂಪಾರ್ಟೆಂಟು, ಬೇಕೇ ಬೇಕು, ಜೀವ ಉಳಿಸ್ಕೊಳ್ಬೇಕು ಅಂತಂದರೆ. ಆದರೆ ಕೆಲವೊಂದು ಔಷಧಿಗಳನ್ನು ಈಗ ನಿಷೇಧ ಮಾಡಲಾಗ್ತಾ ಇದೆ. ಭಾರತದಿಂದ ಪೂರೈಕೆ ಆಗ್ತಾ ಇತ್ತಲ್ಲ, ಅದೆಲ್ಲವನ್ನೇ ಕ್ಯಾನ್ಸಲ್ ಮಾಡ್ತಾ ಇದೆ ಭಾರತ. ಪಾಕಿಸ್ತಾನಕ್ಕೆ ಈಗ ಟೆನ್ಷನ್ ಶುರುವಾಗತ್ತೆ. ಈ ಕಡೆ ಟೊಮ್ಯಾಟೊ, ಆಲೂಗಡ್ಡೆ ಇದೆಲ್ಲವನ್ನು ಇಲ್ಲಿಂದ ಕಳಿಸೋದನ್ನು ನಿಲ್ಲಿಸಲಾಗಿತ್ತು. ಯಾವುದು ಕೂಡ ತರಕಾರಿಗಳು ಹೋಗಬಾರ್ದು ಅಂತ ನಿಷೇಧ ಮಾಡಲಾಗಿತ್ತು. ಒಂದು ಕಡೆಯಲ್ಲಿ ನೀರು, ಇನ್ನೊಂದು ಕಡೆಯಲ್ಲಿ ಬೇಕು ಅಂತ ಕೇಳದೆ ನೀರನ್ನು ಬಿಟ್ಟಿದ್ದು, ಪ್ರವಾಹದ ಪರಿಸ್ಥಿತಿ ಎಲ್ಲವನ್ನ ಭಾರತ ಈಗ ತೋರಿಸ್ತಾ ಇದೆ ತನ್ನ ಶಕ್ತಿ ಸಾಮರ್ಥ್ಯ ಏನು ಅನ್ನೋದು. ತಾನು ಯುದ್ಧಕ್ಕೆ ರೆಡಿಯಾಗಿದ್ದೀನಿ ಅಂದಿದ ತಕ್ಷಣ ಪಾಕಿಸ್ತಾನದಲ್ಲಿ ಎಲ್ಲವೂ ಸರಿ ಹೋಗಲ್ಲ. ಒಂದೊಂದೇ ಮರ್ಮಾಘಾತವನ್ನು ಎದುರಿಸ್ತಾ ಇದೆ ಪಾಕಿಸ್ತಾನ. ಒಂದಾದ್ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಮರ್ಮಾಘಾತ. ಮೊದಲಿಗೆ ನಿಮ್ಮ ಪ್ರಜೆಗಳು ನಮ್ಮ ದೇಶ ಬಿಟ್ಟು ತೊಲಗಬೇಕು ಅಂತ ಹೇಳಿದ್ದು. ಬ್ಯಾಗ್ ಹಿಡ್ಕೊಂಡೆಲ್ಲ ಪಾಕಿಸ್ತಾನಕ್ಕೆ ಹೊಂಟೋದ್ರು. ಹೋಗಲಿಲ್ಲ ಅಂತಂದರೆ 3 ವರ್ಷ ಜೈಲು, 3 ಲಕ್ಷ ದಂಡ ಭಾರತ ಹೇಳಿತು. ಈಗ ಔಷಧಿ ಪೂರೈಕೆ ಮಾಡದಂತೆ ಕಂಪನಿಗಳಿಗೆ ಸೂಚನೆ ಕೊಡಲಾಗಿದೆ.